ಶಾಲೋಮ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಹಿನಿಯ ಗ್ರೇಸ್ ಸೊಲ್ಯೂಷನ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡಿಮೆಲೋ ಜೊತೆಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡಿಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಬನ್ನಿ, ರಾತ್ರಿ ನಾವು ದೇವ್ರ ವಾಕ್ಯನ ಕೇಳ್ಕೋಗೋಣಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಸಮಯ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡಬೇಕು ಸ್ವಾಮಿ. ಪ್ರತಿಯೊಬ್ಬರ ಅಗತ್ಯ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಅಪ್ಪ ತಂದೆ ಆದವರೇ, ಪ್ರತಿಯೊಬ್ಬರ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ಬಲ್ಲವು ನೀನಾಗಿದೆ ಸ್ವಾಮಿ. ಸ್ತೋತ್ರ. ಪ್ರತಿಯೊಬ್ಬ ಬೇಕಾದ ವಾಕ್ಯಗಳನ್ನು ಮಾತಾಡು. ಲೋಕ ಅಂಧಕಾರದಲ್ಲಿ ಮುಳುಗಿರೋ ಸಮಯದಲ್ಲಿ ನಿನ್ನ ಬೆಳಕು ಎಲ್ಲ ಕಡೆ ಪ್ರಶಸ್ಸಲಿ. ನಶಿಸಿ ಹೋಗೋ ಆತ್ಮ ದೇವರ ರಾಜ್ಯಕ್ಕೆ ಬರಲಿ. ಕಷ್ಟ ಕಣ್ಣೀರಲ್ಲ ಹಾದು ಹೋಗೋ ಜನರಿಗೆ ನೀನು ಸಮಾಧಾನ ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಬಂಧನದ ಜನರು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ. ರೋಗದಲ್ಲಿರುವ ಸ್ವಸ್ಥತೆ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. ಬಡತನದಲ್ಲಿರುವ ಸಂಪೂರ್ಣ ಬಿಡುಗಡೆ ಹೊಂದಿ ಅವರು ಕರ್ತನೆ ಆಶೀರ್ವಾದ ನಿಧಿಗಳಾಗಿ ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಬೆಳಕು ಕರ್ತನೆ ಲೋಕದ ಎಲ್ಲ ಕಡೆ ಕಟ್ಟ ಕಡೆಗೂ ಕರ್ತನೆ ಅದು ಪ್ರಕಾಶಿಸಲಿ. ನಿನ್ನ ವಾಕ್ಯಗಳ ಮೂಲಕ ಸ್ವಾಮಿ, ನಿನ್ನ ಮಕ್ಕಳ ಮೂಲಕ ಸ್ವಾಮಿ ಅದು ಪ್ರಕಾಶಿಸಲ್ಪಡಲಿ. ಅಂಧಕಾದರೆ ಮೂಲಕ ಎಲ್ಲ ಜನರು ದೇವರ ರಾಜ್ಯಕ್ಕೆ ಬರಲಿ. ಅಪ್ಪ, ನೀನು ಮಾತಾಡು ಸ್ವಾಮಿ. ಸಾಲ ಸಂಕಟದಲ್ಲಿ ಜನರು ಸಾಲಿಂದ ಬಿಡುಗಡೆ ಹೊಂದಿಕೊಳ್ಳಿ ಯೇಸುವಿನಲ್ಲಿ. ಮಾಟ ಮಾತ್ರ ಬಾಯ್ದಲ್ಲಿ ಜನರು ಆ ಮಾಟದ ಬಾಯಿಂದ ಬಿಡುಗಡೆ ಹೊಂದಿಕೊಳ್ಳಿ ಯೇಸುವಿನಲ್ಲಿ. ನೀನು ನಂಬಿದ ಮಕ್ಕಳಿಗೆ ಯಾವ ಮಾಟ ಮತದ ಯಾವುದೇ ಒಂದು ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮನ್ನು ಎದುರಿಸಲು ಕಲ್ಪಿಸಿದ ಯಾವ ಇದು ಜಯಿಸೋದು ನ್ಯಾಯ ವಿಚಾರಣೆಯಿಂದ ನಿನ್ನ ವಿರುದ್ಧ 7 ದೋಷವನ್ನು ಖಂಡಿಸುವಿ. ಈ ಸ್ಥಿತಿ ಹೊನ ಸೇವಕರ ಸ್ವಾಸ್ಥ್ಯವು ನಾಂದಾಯ ಫಲ ಸದ್ಧರ್ಮ ಫಲದ ವಚನ ಮೇರೆಗೆ ಸ್ವಾಮಿ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡಿ ಧೈರ್ಯದಿಂದ ನಿನಗಾಗಿ ಪ್ರಜ್ವಲಿಸುವಂತೆ ಅವರು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗಗಳನ್ನು ಆಶೀರ್ವದಿಸಿ ನಿಮ್ಮ ಮಹಿಮೆ ಒಂದು ಸಮಸ್ತ ಮಾನ ಮಹಿಮೆಯನ್ನು ಬರಿಸಲಿಸ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡು ತಂದೆ, ಆಮೇನ್. ಆಮೆನ್. ಯು ಆರ್ ಬ್ಲೆಸ್ಡ್. ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಾ. ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನೆ. ಆಮೆನ್. ಈ ರಾತ್ರಿಯಲ್ಲಿ ವಾಕ್ಯವನ್ನು ಕೇಳುವಾಗ ನೀವು ಅಂತರ್ಯದಲ್ಲಿ ಪ್ರಜ್ವಲಿಸುವಂತರಾಗಿದ್ದೀರಾ. ಎಸ್, ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ 1 ಪೇತ್ರದಲ್ಲಿ ಅಲ್ವಾ, ನಿಮ್ಮ ಒಳಗೆ ಅಮೂಲ್ಯವಾದ ಸಂಗತಿ ಇದೆ ಪ್ರಿಯರೇ. ಆಮೆನ್. ಅದಕ್ಕೆ ಕೊಲಸದಲ್ಲಿ ನೋಡ್ತೇವೆ ನಾವು, ದೇವರು ಆ ಒಂದು ಮಹಿಮಾ ಅತಿಶಯವನ್ನು ಪ್ರಕಟ ಮಾಡಲಿಕ್ಕೆ ಮನಸ್ಸು ಮಾಡಿಕೊಂಡಂತೆ ಕ್ರಿಸ್ತನ್ ನಿಮ್ಮಲ್ಲಿರುವುದೇ ಅದು ಆಧಾರಭೂತನಾಗಿರೋದು ಅಲ್ವಾ. ಕ್ರೈಸ್ಟ್ ಈಸ್ ಇನ್ ಯು ಹೋಪ್ ಆಫ್ ಗ್ಲೋರಿ. ಆಮೆನ್. ಮತ್ತು ಇಲ್ಲಿ ನೋಡ್ತೇವೆ 1 ಪೇತ್ರದಲ್ಲಿ ನಾವು ವಾಕ್ಯ ತೆಗೆದುಕೊಳ್ಳೋಣ. ಲೆಟ್ಸ್ ಟರ್ನ್ ಬೈಬಲ್. ದೇವರು ಒಳ್ಳೆಯವನಾಗಿದ್ದಾನೆ. 2 ಪೇತ್ರ 1ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳ್ತದೆ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪ ನೆನೆಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಆಮೆನ್. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಂತವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಆಮೆನ್. ಆಮೆನ್. ಇಲ್ಲ ನೋಡ್ತೇವೆ ವಾಕ್ಯ, ದೇವರು ನಮಗೋಸ್ಕರ ಅತಿ ಅಮೂಲ್ಯವಾದ ಸಂಗತಿಯನ್ನು ನಮ್ಮ ಒಳಗಿಟ್ಟಿದ್ದಾನೆ. ಆಮೆನ್. ಇಲ್ಲಿ ನೋಡ್ತೇವೆ, ವಿ ಹ್ಯಾವ್ ಆಲ್ಸೋ ಎ ಮೋರ್ ಶ್ಯೂರ್ ವರ್ಡ್ ಆಫ್ ಪ್ರೊಫೆಸಿ. ಆಮೆನ್. ವೇರ್ ಅನ್ ಟು ಈ ಡೂ ವೆಲ್ ದಟ್ ಈ ಟೇಕ್ ಹೀಡ್ as unto a light that shineth in dark place until the day dawn and the day star arise in your hearts. Amen. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಅಂದರೆ ಹೊರಗಿನ ಮನುಷ್ಯನ ಬಗ್ಗೆ ನಾವು ಅಷ್ಟೊಂದು ಬಾದರಾಗೋ ಅವಶ್ಯಕತೆ ಇಲ್ಲ. ಅಂದರೆ ಲೋಕವನ್ನು ನಾವು ನೋಡುವುದು ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಒಳಗೆ ಅದ್ಭುತವಾದ ಸಂಗತಿನ, ಅಂದರೆ ನಿಮ್ಮ ಆತ್ಮ ಕ್ರಿಸ್ತನ ಆತ್ಮ ಒಂದೇ ಆತ್ಮ ಆದಾಗ ನೀವೇನಾಗಿದ್ದೀರಾ, ದೇವರ ಜೀವವನ್ನು ಹೊಂದಿಕೊಂಡಿದ್ದೀರಾ. ಆಮೆನ್. ಮತ್ತು ನೀವು ಅದಕ್ಕೆ ಲಕ್ಷ್ಯ ಕೊಡೋದು ತುಂಬ ಇಂಪಾರ್ಟೆಂಟ್.
ಏಮ್ಯಾನ್. ವಾಕ್ಯ ಹೇಳ್ತದೆ ನಿಮ್ಮ ಹೃದಯದ ಒಳಗೆ, ಹೊರಗೆ ಅಲ್ಲ. ಏಮ್ಯಾನ್. ಬೈಬಲ್ ವಾಕ್ಯ ಹೇಳ್ತದೆ ನಂಬುವನ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಗಳು ಹರಿಯುವವು. ಏಮ್ಯಾನ್. ಗಾಡ್ ಇಸ್ ಕೆಪ್ಟ್ ಎವ್ರಿಥಿಂಗ್, ಎವ್ರಿ ಬೆಸ್ಟ್ ಥಿಂಗ್, ಎಲ್ಲ ಒಳ್ಳೆಯ ಸಂಗತಿ ಇವತ್ತು ನಿಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. ಮೇನ್ ಏಮ್ಯಾನ್. ಟ್ರೆಷರ್ ಆಗಿದೆ ನಿಮ್ಮ ಹೃದಯ. ಏಮ್ಯಾನ್. ಯಾವುದು? ಇದು ಹ್ಯೂಮನ್ ಸ್ಪಿರಿಟ್, ಅಂದರೆ ಮನುಷ್ಯನ ಆತ್ಮ ಅಲ್ವಾ. ಅದಕ್ಕೆ ಇನ್ನೊಂದು ಕಡೆ ನೋಡ್ತೇವೆ, ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿದೆ. ಅಂದರೆ ಗಾಡ್ ವಾಂಟ್ಸ್ ಯುವರ್ ಸ್ಪಿರಿಟ್. ಏಮ್ಯಾನ್. ಯಾವತ್ತು ಈ ಒಂದು ಪ್ರಕಟಣೆ ಒಬ್ಬ ವಿಶ್ವಾಸಿಗೆ ಬರುವುದಿಲ್ಲ. ಓ ಎಂಥ ಇದು ಆತ್ಮ ಅಲ್ವಾ. ಕೆಲವರು ಎಂಥ ಇದು ಪ್ರಾಣ, ಇದು ಎಂಥ ಇದು ಶರೀರ. ನಮ್ಮ ಶರೀರವಾಗಿ ಹೊರಗಿಂದ ನೋಡ್ತಿರ್ತೀವಿ ಅಷ್ಟೇ. ಅದು ಕಾಣ್ತಿರೋದು ಮಾತ್ರ ನೋಡ್ತೀವಿ ಇದೆ ಅಂತ ಎಂಬುದಾಗಿ. ಎಸ್. ಆದರೆ ಪ್ರಾಣ ಹೋದ್ಮೇಲೆ ಅದು ಬರೀ ಅದ್ರಲ್ಲೇನಿರಲ್ಲ, ಬಾಡಿ, ಅದಕ್ಕೆ ಶರೀರ ಅಂತ ಹೇಳ್ತಾರೆ, ಮೃತದೇಹ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ನಾವಲ್ಲ, ನಾವು ಅಂದರೆ ಆತ್ಮ. ಇವನ್ ಕೂಡ ಒಬ್ಬ ಇವರ ಪಾರ್ಥಿವ ಶರೀರ ಅಂತ ಬರೀ ಹೇಳ್ತಾರೆ ಬಿಟ್ರೆ ಅದು ಅವನಂತ ಹೇಳಲ್ಲ ಅಲ್ವಾ. ಬಾಡಿ ಇಟ್ಕೊಂಡ್ರೆ ಸ್ಮೆಲ್ ಬರುತ್ತೆ ಅಂತ ಫಸ್ಟ್ ಏನು ಮಾಡ್ತಾರೆ, ಅಲ್ಲಿವರೆಗೆ ಅವನಂತ ಗುರುತಿಸಿದ್ದಾರೆ, ದೇಹವನ್ನು ಗುರುತಿಸಿದ್ರು. ಸತ್ತ ತಕ್ಷಣ ಅವನಲ್ಲ ಅವನು ಮತ್ತೆ ಯಾರಿಗೂ ಹೋದ ಅಂತ ಅಲ್ಲ, ಮತ್ತೆ ಇನ್ಯಾರಿಗೂ ಬೇಡ, ಅದು ಯಾರಿಗೂ ಬೇಡ ಅಲ್ವಾ. ಫಸ್ಟ್ ಒಂದು ಎರಡು ದಿವಸ ಎಷ್ಟು ಜಾಸ್ತಿ ಪ್ರೀತಿ ಮಾಡಿದ್ರು, ಹಬ್ಬ ಅಂದರೆ ಒಂದು ವಾರ ಇಟ್ಕೊಬೋದು. ಯಾರೋ ರಿಲೇಟಿವ್ಸ್ ಬರೋಕಿದ್ರೆ ಅದನ್ನು ಐಸ್ ಬಾಕ್ಸಲ್ಲಿ ಹಾಕಿ ಫ್ರೀಜರಲ್ಲಿ ಇಡ್ತಾರೆ. ಏನು ಹೌದು, ಅದು ಮತ್ತೆ ಪರ್ಮನೆಂಟ್ ಅಲ್ಲ, ಗತಿಸಿ ಹೋಗ್ತದೆ ಅಲ್ವಾ. ತಗೊಂಡೋಗಿ ಮಣ್ಣಿಗೆ ಸಮಾಧಿ ಮಾಡ್ತಾರೆ ಅಲ್ವಾ. ನನ್ನ ಪ್ರೀತಿ ದೇವ್ ಜನರೇ, ನಾನು ಎಂಬುವಂಥದ್ದು ಬೈಬಲ್ ಎಲ್ಲಿ ಬರ್ತದೆ, ಅದು ಆತ್ಮವಾಗಿ, ದೇಹ ಅಲ್ಲ. ನಾವು ಅನ್ಕೊಳ್ತೀವಿ, ನಾವು ಅಂತಷ್ಟ ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ. ನಾನು ಎಂಬುವಂಥದ್ದು ನೀವು ಆತ್ಮವಾಗಿದೆಯಾ, ನೀವು ಆತ್ಮವಾಗಿದ್ದೀರಾ. ಇವತ್ತು ನೀವು ಫೋಕಸ್ ಬರುವಂಥದ್ದು ನಿಮ್ಮ ಕನ್ನಡಿ ಅಲ್ಲ. ಕನ್ನಡಿ ನೋಡ್ರಿ, ಏನು ತಪ್ಪಲ್ಲ. ನೀವು ಪೌಡ್ರ್ ಹಾಕ್ಕೊಳ್ಳಿ, ನೀವು ಚೆನ್ನಾಗಿರಿ, ನೀವು ಹೊರಗಿನ ಭೂಷಣ ಒಳ್ಳೆಯದು. ಆದರೆ ಅದಕ್ಕೆ ಪೇತ್ರ ಬರಿತಾನೆ, ಅದನ್ನು ಇಟ್ಕೊಂಡು ಕೆಲವರು ಗೋಲ್ಡ್ ಹಾಕದೆ ಬಿಟ್ಬಿಟ್ಟಿದ್ದಾರೆ. ನಿಮ್ಮ ಹೊರಗಿನ ಶೃಂಗಾರಕ್ಕಿಂತ ಒಳಗಿನ ಶೃಂಗಾರ ಅಲ್ವಾ. ಹೌದು, ಅದು ನೋಡ್ರಿ ಅಂತ ಪೌಲ ಟೀಚಿಂಗ್ಸ್ ಅಲ್ಲಿ ಒಂದ್ ಕಡೆ ಬಂದಿದೆ ಅಲ್ವಾ. ಅದನ್ನ ಕೆಲವರು ಆ ವಾಕ್ಯ ಹಿಡ್ಕೊಂಡು ಚಿನ್ನ ಹಾಕಬೇಡಿ, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಡಿ, ಜಡೆ ಹೆಣ್ಕೊಳ್ಬೇಡಿ, ಅದಕ್ಕೆ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಹಾಕ್ಬೇಡಿ ಅಂತಲ್ಲ, ಹಾಕ್ಬಿಡಿ, ಬೆತ್ತಲಿರ್ಲಿಕ್ಕೆ ಯಾರು ಹೇಳ್ತಾ ಇಲ್ಲ. ಏನು ಎಲ್ಲವೂ ಹಾಕಬೇಕು, ಅದಕ್ಕೆ ಹೆಚ್ಚಿನ ಸಮಯ ಕೊಡಬೇಡಿ. ಬಟ್ ಒಳಗಿನ ಶೃಂಗಾರ, ದೇವರ ವಾಕ್ಯವನ್ನು ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡೋದು, ಸುವಾರ್ತೆಯನ್ನು ಸಾರೋದು, ಕಷ್ಟದಲ್ಲಿರೋರಿಗೆ ಅವರಿಗೆ ಸಮಾಧಾನ ವಾಕ್ಯ ಹೇಳುವುದು, ರೋಗಿಗಳಿಗೆ ಪ್ರಾರ್ಥಿಸೋದು, ಈ ಒಳಗಿನ ಶೃಂಗಾರ ಅದು ಆತ್ಮವನ್ನು ಗೆಲ್ಲುವಂಥದ್ದಾಗಿದೆ. ಅದನ್ನು ಮಾಡ್ರಿ ಎಂಬುದಾಗಿ. ಅದನ್ನು ಮಾಡುವಾಗ ನಮ್ಮ ಆತ್ಮ ದಿನೇ ದಿನೇ ಹೊಸದಾಗ್ತಾ ಬರ್ತಾ ಇದೆ. ಇದು ಗತಿಸಿ ಹೋಗುದು, ಅವನು ಸತ್ರ ಮೇಲೆ ಅದು ಕೇವಲ ಪಾರ್ಥಿವ ಶರೀರ ಆಗ್ತದೆ. ಆತ್ಮ ಅದಲ್ಲ, ಅದನ್ನು ದಿನ ದಿನ ನೂತನ ಆಗುತ್ತಾ ಆ ದೇವರ ಪ್ರಭಾವಕ್ಕೆ ತಕ್ಕಂತೆ ಬದಲಾಗಬೇಕು. ಯಾಕಂದರೆ ನಾವು ಆತನ ಸ್ವರೂಪವುಳ್ಳವರಾಗಬೇಕು. ಆತನ ರಾಜ್ಯಕ್ಕೆ ಹೋಗುವುದು ನಮ್ಮ ಆತ್ಮವಾಗಿದೆ. ಅದಕ್ಕೆ ಹೆಚ್ಚು ನಾವು ಸಮಯ ಕೊಡಬೇಕಾಗಿದೆ, ಸಂಧಾನ ಕಳೆಯಬೇಕಾಗಿದೆ. ನನ್ನ ಪ್ರೀತಿ ಜನರೇ, ದೇವರ ವಾಕ್ಯದ ಮೂಲಕ ಇವತ್ತು ಎಂಕರೇಜ್ ಮಾಡ್ತಾ ಇದ್ದಾನೆ. ಏನಂತೆ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ದಟ್ ಈಸ್ 100% ಶೋರ್. ನೋಡಿ, ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟ ಎಲ್ಲ ಪ್ರವಾದನ ವಾಕ್ಯ ಅದು ಕ್ರಿಸ್ತನು ನೆರವೇರಿಸಿದ್ದಾನೆ. ಹಿ ಹ್ಯಾಸ್ ಫುಲ್ಫಿಲ್ಡ್ ಎವ್ರಿಥಿಂಗ್, ಪ್ರತಿಯೊಂದನ್ನು ಕೂಡ. ಮತ್ತು ನಾವು ರಕ್ಷಣೆ ಹೊಂದೋದು ಕೂಡ ಅದು ದೇವರ ಪ್ರವಾದನ ವಾಕ್ಯನೇ. ಹೌದು ಅಲ್ವಾ. ನೀವು ಪರಿಶುದ್ಧಾತ್ಮನ ಹೊಂದಿದ್ದು ಪ್ರವಾದನ ವಾಕ್ಯವೇ. ಯು ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಆಮೆನ್. ಮತ್ತು ನೀವು ಹೀಗಿರೋದಲ್ಲ, ನೀವು ಅಂತರ್ಯದಲ್ಲಿ ಪ್ರಜ್ವಲಿಸಬೇಕಾಗಿದೆ. ಅದು ದೇವರ ಚಿತ್ತ ಆಗಿದೆ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ, ಇದು ಮತ್ತೂ ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಓಹ್, ವಾಟ್ ಅ ವಂಡರ್ಫುಲ್ ಗಾಡ್. ಆಮೆನ್. ಈ ಲೋಕ, ಈ ಪ್ರಪಂಚ ಎಂಬ ಕತ್ತಲೆ ಮಧ್ಯದಲ್ಲಿ ಆಮೆನ್, ನಿಮ್ಮ ಶರೀರ ಕೂಡ ನೋಡಿ ಆಕರ್ಷಣೆ ಮಾಡ್ತದಲ್ವಾ. ಈ ಶರೀರ ಈ ಭೂಲೋಕದಿಂದ ಬಂದಿದಲ್ವಾ. ಹೌದು, ಈ ಭೂಮಿಗೆ ಸಂಬಂಧಪಟ್ಟಿದ್ದೇನೆ ಆಕರ್ಷಣೆ. ಅದು ಹೇಳಿದೆ, ಏನು ಪ್ರತಿಯೊಂದು ಆಶಯ ಪಡ್ತದೆ, ಏನು ಬೇಕು ಅಂತದಲ್ವಾ. ಹೌದು, ಬೇಡ ಅಂತ ಹೇಳೋದಿಲ್ಲ. ಅದೇ ನಿಮ್ಮ ಆತ್ಮ, ಅದು ದೇವರ ಆತ್ಮ, ಅದು ಪರಲೋಕ ಸಂಬಂಧಪಟ್ಟಿದ್ದು. ಕೊಲೊಸ್ಸೆಯರ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ವಾಕ್ಯ ನೋಡೋಣ. ಲೆಟ್ಸ್ ಟರ್ನ್ ಬೈಬಲ್. ಕೊಲೊಸಿಯನ್ಸ್. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಆದ ಕಾರಣ 3ನೇ ಅಧ್ಯಾಯ 1ನೇ ವಚನ, ಆದ ಕಾರಣ ನೀವು ಸತ್ತಿರಲ್ಲ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ.
ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಬೇಡ್ರಿ, ಯಾಕೆಂದ್ರೆ ನೀವು ಸತ್ತಿರಲ್ಲ. ನೀವು ಸತ್ತೋದ್ರಿ ಅಂದರೆ ಹಳೆಯ ಜೀವಿತ ಹೋಯಿತು ಅಲ್ವಾ. ನಾವು ಸತ್ವಿ ಅಂದರೆ ನಮ್ಮ ಆತ್ಮ ಜೀವಿಸ್ತಾ ಇದೆ. ನಾನು ಎಂಬಂಥದ್ದು ಏನಾಗಿತ್ತು, ಪಾಪಿ ಆಗಿದ್ವಿ ಅಲ್ವಾ. ಮೊದಲು ನಾವು ಪಾಪಿ ಆಗಿದ್ವಿ. ಪಾಪ ಮನುಷ್ಯ ಸತ್ತೋದ. ಈಗ ನಾವು ನೀತಿವಂತರಾಗಿ ಜೀವಿಸುವಂತರಾಗಿದ್ದೇವೆ ಅಲ್ವಾ. ಇಲ್ಲಿ ವಾಕ್ಯ ಹೇಳ್ತದೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದುಗಳನ್ನು ಹುಡುಕಿರಿ. ಮೇಲಿರುವುದಂದ್ರೆ ನೀವು ಟರಸ್ ನೋಡ್ಬಿಡಿ, ಅಲ್ಲದಲ್ಲ, ಆತ್ಮೀಯ ಸಂಬಂಧವಾದ ಪರಲೋಕಕ್ಕೆ ಸಂಬಂಧವಾದ ಅಂಶಗಳು, ದೇವರಿಗೆ ಸಂಬಂಧವಾದ ಅಂಶಗಳು. ಭೂ ಸಂಬಂಧವಾದಲ್ಲ. ಭೂ ಸಂಬಂಧ ದೇಹಕ್ಕೆ ಸಂಬಂಧಪಟ್ಟಿದ್ದು. ದೇಹ ಭೂಮಿಯಿಂದ ಬಂದಿದ್ದು. ಅದು ಭೂಮಿಯನ್ನು ಕೆಳಗೆ ನೋಡ್ತಾ ಇರ್ತದೆ, ಏನು ಮೇಲ್ ನೋಡೋದಿಲ್ಲ. ನಾವು ಮೇಲ್ ನೋಡಿರಿ, ವಾಕ್ಯವನ್ನು ನೋಡ್ರಿ, ದೇವರಿಗೆ ಸಂಬಂಧಪಟ್ಟ ವಿಷಯ ನೋಡ್ರಿ, ಆತ್ಮಿಕ ವಿಷಯ ನೋಡ್ರಿ ಅಲ್ವಾ. ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸು ಇಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟಿದೆ. ನಿಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಓಹ್, ವಾಟ್ ಅ ಗ್ಲೋರಿ. ಆಮೆನ್. ರಿನ್ಯೂವಿಂಗ್ ಯುವರ್ ಮೈಂಡ್. ಆಮೆನ್. ಇವತ್ತು ಮನಸ್ಸು ನೋಡಿ, ಭೂ ಸಂಬಂಧ ಎರಡು, ದೇರ್ ಇಸ್ ಆಪ್ಷನ್ ಟು ಲೀವ್. ಒಂದು ಭೂ ಸಂಬಂಧ ಮನಸ್ಸು, ಅಲ್ಲಿ ನಿಮಗೆ ಯಾವ ಬಿಡುಗಡೆ ಇಲ್ಲ. ನೀವು ಬಿಡುಗಡೆ ಹೊಂದಿದವರು ವ್ಯಕ್ತಿಗಳು ನಾವು ಕಾಂಪ್ರಮೈಸ್ ಲೈಫಲ್ಲಿ ಇರ್ತೀವಿ. ಅಟ್ಲಾಗೆ ಜಯನೂ ಇಲ್ಲ, ಅಟ್ಲ ಸೋಲು ಇಲ್ಲ. ಇನ್ನು ಆಪರೇಷನಲ್ಲಿ, ಡಿಪ್ರೆಷನಲ್ಲಿ, ಹೋರಾಟದಲ್ಲಿ. ಕೆಲವರು ಹೇಳ್ತಾರೆ ಜೀವನ ಪೂರ್ತಿ ಹೋರಾಟ ಅಂತ. ನಾವು ಹೋರಾಟವನ್ನು ಜಯಿಸುವಂಥ ಮಕ್ಕಳು ನಾವು ಆಗಿದೆ. ಹೋರಾಟಗಳು ಬರ್ತವೆ, ಆದರೆ ಜಯ ಎಂಬುವಂಥದ್ದು ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾನೆ. ಹೌದು, ಜಯಶಾಲಿಗಳಿಗಿಂತ ಹೆಚ್ಚಿನವರು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಕಷ್ಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ, ಅದಕ್ಕೋಸ್ಕರ ನೀವು ಭಯಪಡಬೇಡ್ರಿ, ಧೈರ್ಯವಾಗಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಇಲ್ಲಿ ನೋಡ್ಬೇಕಾದಾಗ ನೀವು ಮೇಲದನ್ನು ಹುಡುಕಿರಿ ಅಂದರೆ ಅಲ್ಲಿ ಕ್ರಿಸ್ತನಿದ್ದಾನೆ. ಎಫೆಸರ ಪತ್ರಿಕೆ 2ನೇದು ಹೇಳ್ತದೆ, ಕ್ರಿಸ್ತನ ಹೊತ್ತಿಗೆ ನೀವು ಕೂತ್ಕೊಂಡಿದ್ದೀರಾ. ಹೌದು, ಅಂದ್ರೆ ಇದು ಹೇಳುವಂಥದ್ದು ನೀವು ಕ್ರಿಸ್ತನ ಜೊತೆಯಲ್ಲಿ ಕೂತವರಾಗಿದ್ದೀರಾ. ಹೌದು, ಅದನ್ನ ನೋಡ್ರಿ. ಈಗ ಅದನ್ನ ನೋಡ್ರಿ, ನೀವು ಭೂಮಿಯಲ್ಲಿ ಇದ್ದೀರಿ, ಹೌದು, ಆದರೆ ನೀವೀಗ ಇರುವುದು ಕ್ರಿಸ್ತನೊಡನೆ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡಿದ್ದವರಾಗಿದ್ದೀರಿ. ಅದನ್ನು ಗ್ರಹಿಸ್ಕೊಳ್ಳಿ ಎಂಬುದಾಗಿ. ನಾವು ಪರಲೋಕ ರಾಜ ಸಂಸ್ಥಾನದವರು ಎಂಬುದಾಗಿ ಗುರುತಿಸಿಕೊಳ್ಳಿ. ಭೂಲೋಕದಲ್ಲಿ ಇದ್ದೀರಿ, ಹೌದು, ಆದರೆ ನೀವು ತಂದೆಯ ಬಲಭಾಗದಲ್ಲಿ ಯೇಸು ಸ್ವಾಮಿ ಒಳಗೆ ಇದ್ದು ಅಲ್ಲಿ ಕೂತ್ಕೊಂಡಿದ್ದೀರಿ. ಅದನ್ನು ಗ್ರಹಿಸಿಕೊಳ್ಳ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇರೋದು. ಹೌ ಯು ಸಿ, ಹೇಗೆ ಇವತ್ತು ನೀವು ನೋಡ್ತಿದ್ದೀರಾ, ಅದು ಈ ಭೂ ಸಂಬಂಧವಾದ ಅಂದರೆ ನಿಮಗೆ ಪ್ರಾಬ್ಲಮ್ಸ್ ಕಾಣ್ತಾ ಇರ್ತದೆ, ಅದನ್ನೇ ನೋಡ್ತಾ ಇರ್ತೀರಾ. ಅದೇ ಪರಲೋಕ ಭಾವ ಅಂದರೆ ಕ್ರಿಸ್ತನ ಕಾಲ ಕೆಳಗೆ ಎಲ್ಲ ಪ್ರಾಬ್ಲಮ್ಸ್ ಬಿದ್ದಿರುವುದನ್ನು ಹಾಕಲ್ಪಟ್ಟಿದೆ. ಆಮೆನ್. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನು ನಿಮ್ಮ ಕಾಲ ಕೆಳಗೆ ತುಳಿಸಿ ಬಿಡುವನು. ಅದು ಸಾಲ ಆಗಿರ್ಬೋದು, ರೋಗ ಆಗಿರ್ಬೋದು, ದರಿದ್ರ ಇರ್ಬೋದು, ಬಡತನ ಇರ್ಬೋದು, ಎಲ್ಲವನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ಆತನು ತುಳಿಸಲ್ಪಡುವನು. ನೀವು ಜಯಶಾಲಿಗಳು, ಜಯಶಾಲಿ ಹೆಚ್ಚಿನವಾಗಿ ನಿಮ್ಮನ್ನು ಮಾಡಿದ್ದಾರೆ ದೇವರು ವಾಕ್ಯ ಹೇಳ್ತದೆ. ಏಮ್ಯಾನ್. ನನ್ನ ಪ್ರೀತಿ ದೇವಜನರೇ, ದೇವರ ವಾಕ್ಯ ನಿಮ್ಮ ಉತ್ತೇಜನ. ಇದು ಏನಂತೆ, ಬೆಳ್ಳಿ ಮೂಡಿ ಅಲ್ವಾ, ದಿಸ್ ರೆವಲ್ಯೂಷನ್, ಪ್ರವಾದನ ವಾಕ್ಯ. ಇವತ್ತು ದೇವರ ಉದ್ದೇಶ ನಮ್ಮನ್ನು ಕತ್ತಲೆಯೊಳಗಿಂದ ಆಶ್ಚರ್ಯಕಾದ ಬೆಳಕಿಗೆ ತರ್ಕೋಬೇಕಂದ್ರೆ ಇವತ್ತು ನಾವು ನಂಬಿದ್ವಿ, ನಮ್ಮ ಆ ಪ್ರವಾದನ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಿತು. ಅಲ್ವಾ. ಇವತ್ತು ದೇವರ ಉದ್ದೇಶ, ಇವತ್ತು ನಾವು ಆ ಜಯದಲ್ಲಿ ಪರಲೋಕ ಮನಸ್ಸು, ಪರಲೋಕ ಭಾವದುಳ್ಳರಾಗಿ ಅಲ್ವಾ. ರೋಮಪುರ ಪತ್ರಿಕೆ 12ನೇದಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ನೀವು ಪರಲೋಕ ಭಾವದವರಾಗಿರಿ. ಹೀಗೆ ಮಾಡುವುದಾದರೆ ಅಲ್ವಾ, ನೀವು ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ನೀವು ವಿವೇಚಿಸಿ ತಿಳ್ಕೊಳ್ಳ್ರಿ. ಏಮನ್. ಕೆಲವೊಂದು ಸರಿ ಅನ್ಕೊಳ್ತೀರಿ, ಯಾವುದು ಒಳ್ಳೆಯದು ಬ್ರದರ್, ಯಾವುದು ಕೆಟ್ಟದ್ದು. ನಾನು ಹೇಳ್ತೇನೆ, ದ ಬೆಸ್ಟ್ ಥಿಂಗ್, ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ನಿಮ್ಮೊಳಗಿದ್ದಾನೆ. ಯಾವಾಗ ನೀವು ನಿಮ್ಮ ಮನಸ್ಸನ್ನು ರಿನ್ಯೂ ಮಾಡ್ಕೊಳ್ತೀರಾ, ಪರಲೋಕ ಭಾವದವರಾಗ್ತೀರಾ, ನಿಮ್ಮ ಬೆಸ್ಟ್ ಆದ ಸಂಗತಿ ನಿಮ್ಮ ಜೀವಿತದಲ್ಲಿ ನೀವು ನೋಡುವಂಥರಾಗಿದ್ದೀರಾ. ಆಮೆನ್. ರೋಮನ್ಸ್ ಚಾಪ್ಟರ್ 12 ಇದೆಯಲ್ಲ ಫಸ್ಟ್, ಅದು 12ನೇ ಅಧ್ಯಾಯ ಕೆಲ ವಚನ ವಾಕ್ಯವದನ್ನು. ಆದ್ದರಿಂದ ಸಹೋದರರೇ, ದೇವರ ಕನಿಕರು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡಿ, ಎಲ್ಲಿ ತನಕ ನಿಮ್ಮ ದೇಹವನ್ನು
ನೀವು ಅಂದರೆ ನಾನು ಅಂದರೆ ಆತ್ಮ ಅಲ್ವಾ? ಹೌದು. ನೀವು ಅವನೇನು ಮಾಡಬೇಕು? ಅರ್ಪಿಸಬೇಕು ಎಸ್. ನಿಮ್ಮ ಶರೀರವನ್ನು. ಆವಾಗ ಅವನು ಭೂಸಮ್ಮದ ಥಿಂಕಿಂಗ್ ಬರಲ್ಲ. ಇಲ್ಲಾಂದರೆ ಅವನು ನಿಮ್ಮ ಮೇಲೆ ದೊರೆತನ ಮಾಡ್ತಾನೆ ಅಲ್ವಾ? ಅದಕ್ಕೆ ನೀವು ನಿಮ್ಮ ದೇಹಗಳ ಆರಾಧನೆ ಎಂಬುವಂಥದ್ದು ನೀವು ಆತ್ಮದಲ್ಲಿ ಕರ್ತನ ಆರಾಧಿಸು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಆ ಒಂದು ಸ್ತ್ರೀ, ಸಮರ್ಯ ಸ್ತ್ರೀ ಕೇಳ್ತಾರೆ, ನಮ್ಮ ಹಿರಿಯರು ಆ ಪರ್ವತಕ್ಕೆ ಬೆಟ್ಟಕ್ಕೆ ಹೋಗಿ ಆರಾಧನೆ ಮಾಡ್ತಿದ್ರು. ಇವತ್ತು ಕೆಲವರು ಬೆಟ್ಟ ಹುಡ್ಕೊಂಡು ಹೋಗ್ತಾರೆ. ಬೆಟ್ಟದಲ್ಲೇ ಹೋಗಿ ತೊಂದರೆ ಇಲ್ಲ, ನೀವು ಆರಾಧನೆ ಮಾಡಿ ಅಲ್ಲೋಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕಾಗಿ ಆರಾಧನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಕಾಲ ಬರುತ್ತದೆ ಮತ್ತು ಆಲ್ರೆಡಿ ಕಾಲ ಬಂದಿದೆ, ನನ್ನನ್ನು ತಂದೆಯನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯತಕ್ಕಾಗಿ ಆತನು ಆರಾಧಿಸ್ತಾರೆ ಅಲ್ವಾ? ನೀವು ಬಾರ್ನ್ ಆಫ್ ಗಾಡ್, ನೀವು ದೇವ್ರನ್ನ ಹುಟ್ಟಿದವರಾಗಿದ್ದೀರಾ. ನೀವು ಆತ್ಮಸ್ವರೂಪನಾದ ದೇವರಿಗೆ ಆತ್ಮಸ್ವರೂಪ ಆದ ಮಕ್ಕಳಾಗಿದ್ದೀರಾ. ನೀವು ಆರಾಧಿಸುವಂಥದ್ದು ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ. ಮತ್ತು ನಿಮ್ಮ ಶರೀರವನ್ನು ತಂದು ಅರ್ಪಿಸ್ತೀರಾ ಕರ್ತನ ಯಜ್ಞವಾಗಿ. ಆಮೆನ್. ಅದೇ ವಾಕ್ಯ ಹೇಳ್ತದಲ್ವಾ? ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ, ಪಕ್ಕದ ಪಕ್ಕದರಲ್ಲ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ ನೋಡಿ, ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಹಳೆ ಒಡಂಬಡಿಕೆಯಲ್ಲಿ ಹೇಬೆಲ ಕಾಯಿನ, ಹೇಬೆಲ ಅವನ ಓನ್ ಎಫರ್ಟ್ಸ್ ಬಿಟ್ಬಿಟ್ಟ, ಅವನ ಬೆಸ್ಟ್ ಆದ ಕುರಿಯನ್ನು, ಯಾಕಂದರೆ ಅವನಿಗೆ ಗೊತ್ತಿದೆ ಅವರಪ್ಪ ಪಾಪ ಮಾಡಿದಾಗ ಕುರಿ ಕೊಯ್ದು ರಕ್ತ ಚೆಲ್ಲಿ ಅಲ್ವಾ, ಅಲ್ಲೊಂದು ಪಾಪ ಪರಿಹಾರ ಅಲ್ವಾ, ಅದನ್ನು ಓದಿಸಿದ್ರು. ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ನನ್ನ ಸ್ವಂತ ಬಲದಿಂದ ನಾನು ನೀತಿವಂತನ ಹಾಕಾಗಲ್ಲ. ಅವನು ಅದನ್ನು ಫಾಲೋ ಮಾಡ್ದ. ಕಾಯಿನ ಕೂಡ ಅದು ಮಾರಿಬಿಟ್ಟು ಒಂದು ಕುರಿ ತಗೊಂಡು ಹೋಗ್ಬೇಕಿತ್ತು, ಹೌದು ಅಲ್ವಾ? ಅವನು ಅದು ಮಾಡಲಿಲ್ಲ. ನಂದೇ ಗ್ರೇಟ್, ನಾನು ಅರ್ಪಿಸ್ತೀನಿ ಬಾ ಅಂತೇಳಿ ತಗೊಂಡ ಹೋದ. ಯಾವುದೋ ಒಂದು ಗಿಡ ಮಿಕ್ಕಿದ್ದು ಅಲ್ವಾ, ಕುಯ್ದು ಅರ್ಪಿಸ್ತಾ ಏನಾಯಿತು? ಮೆಚ್ಚಲಿಲ್ಲ ಅಲ್ವಾ? ಇವತ್ತು ನನ್ನ ಪ್ರೀತಿ ದೇವರು ನಿಮ್ಮ ಆರಾಧನೆ ಮೆಚ್ಚುತ್ತಾನೆ. ಆದರೆ ಯಾವಾಗ ನೀವು ಆತ್ಮದಲ್ಲಿ ಆರಾಧನೆ ಮಾಡ್ತೀರ, ಇಲ್ಲ ನಾವು ಶರೀರದಲ್ಲೇ ಮಾಡ್ತೀವಂದರೆ ಅದು ಮೆಚ್ಚುಗೆ ಆಗಲ್ಲ. ನೀವೆಷ್ಟು ಅವರ್ ಆರಾಧನೆ ಮಾಡ್ತೀರಾ, ಎಷ್ಟು ಬೊಬ್ಬೆ ಹಾಕ್ತೀರಾ, ಎಷ್ಟು ಹಾಡಾಡ್ತೀರಾ ಅಂತ ಅಲ್ಲ ಪ್ರಿಯರೇ. ವಾಟ್ ರೆವಲ್ಯೂಷನ್ ಡು ಯು ಹ್ಯಾವ್? ಏಮನ್, ದೇವರು ಆತ್ಮಸ್ವರೂಪನಾಗಿದ್ದೀನಿ ಮತ್ತು ನೀವು ಆತ್ಮಸ್ವರೂಪನಾದ ದೇವರಿಗೆ ಆತ್ಮೀಯ ರೀತಿಯಲ್ಲಿ ಸತ್ಯತಕ್ಕಾಗಿ, ಅಂದರೆ ದೇವರ ವಾಕ್ಯದ ಪ್ರಕಟಣೆಯೊಂದಿಗೆ ನೀವು ಆರಾಧನೆ ಮಾಡುವಂಥ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿದೆ. ಏಮನ್, ಅದಕ್ಕೆ ಇಲ್ಲಿ ವಾಕ್ಯ ಇರ್ತೇನೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದ್ದು, ಅಂದರೆ ಉತ್ತಮವಾದುದು, ಮೆಚ್ಚುಗೆಯಾದುದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಏಮನ್, ಯಾರು ಹೇಳ್ಕೊಡ್ಬೇಕಂತ ಇಲ್ಲ, ಪರಿಶುದ್ಧಾತ್ಮನೆ ನಿಮ್ಮೊಳಗೆ ಇದ್ಕೊಂಡು ಅಲ್ವಾ? ಹೌದು, ನಿಮ್ಮ ಆತ್ಮದೊಂದಿಗೆ ಸಾಕ್ಷಿಯನ್ನು ನುಡಿಯುತ್ತಾ ಅಲ್ವಾ, ಬೆಸ್ಟಾದ ಸಂಗತಿಗಳನ್ನು ನಿಮಗೆ ಆತನು ತಿಳಿಸುವ ಆತನಾಗಿದ್ದಾನೆ ಅಲ್ವಾ? ಅದಕ್ಕೆ ವಾಕ್ಯ ಹೇಳ್ತದೆ, ಇಹಲೋಕದ ಅಂದರೆ ಭೂ ಸಂಬಂಧವಾದ ಮನಸ್ಸನ್ನು ನಾವು ಚಿಂತಿಸದೆ ಪರಲೋಕ, ಅದೇ ವಾಕ್ಯ ಓದಿ ಕೊಲೊಸ್ಸೆ 3 ವಾಕ್ಯ ಸೇಮ್ ವಾಕ್ಯಲ್ಲಿ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದಾಗಿರ್ರಿ. ಏಮನ್, ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದುದು, ಅಂದರೆ ಉತ್ತಮವಾದುದು. ನೋಡಿ, ದೇವರ ಚಿತ್ತ ಯಾವತ್ತು ಬೆಸ್ಟ್, ಸೂಪರ್ ಆಗಿರುತ್ತೆ. ಏಮನ್, ದೇವರ ಚಿತ್ತ ಯಾವಾಗ ಗೊತ್ತಾಗತ್ತೆ? ಇದನ್ನು ಮಾಡುವಾಗ ಗೊತ್ತಾಗತ್ತೆ. ನೀವು ಪರಲೋಕ ಮನಸ್ಸನ್ನು, ಅಂದರೆ ವೆನ್ ಯು ಬಿಕಮ್ ಸನ್ ಕಾನ್ಷಿಯಸ್, ಪುತ್ರರ ಪದವಿ, ಪುತ್ರರ ಮನಸ್ಸು ಅಲ್ವಾ? ದೇವರತ್ತ ಬರಬೇಕಾದಾಗ ಇನ್ನೂ ಕೆಲವರಿಗೆ ಪಾಪಿಯ ಮನಸ್ಸಲ್ಲ, ಪಾಪಿಯ, ನಾನು ಪಾಪಿ, ನೀವು ಪಾಪಿ ಅನ್ಕೋ ತಕ್ಷಣ ದೇವರಿಗೆ ಜಾಸ್ತಿ ಇಲ್ಲ. ನೀವು ದೇವರನ್ನು ನೀವೇನು ಮಾಡ್ತಾ ಅವಮಾನ ಮಾಡ್ದಂಗೆ ಅಲ್ವಾ? ದೇವರು ಯೇಸು ಕ್ರಿಸ್ತನ ಮಾಡಿ ಮುಗಿಸಿ ಕೆಲಸವನ್ನು ನೀವು ಅಲ್ಲಗೆಳೆದ ಹಾಗೆ. ಹೌದು, ಅದು ಬದಲಾಗಿ ವೆನ್ ಯು ಕಮ್ ವಿತ್ ದಿಸ್ ರೆವಲ್ಯೂಷನ್, ನಾನು ನೀತಿವಂತನಾಗಿದ್ದೀನಿ ಕ್ರಿಸ್ತ ಯೇಸು ನಂಬುವ ಮೂಲಕ ಎಂಬುದಾಗಿ ಬರುವಾಗ ದೇವರನ್ನು ಮಹಿಮೆಪಡಿಸುವಂತರಾಗಿದ್ದೀರಾ. ಅದಕ್ಕೆ ವಾಕ್ಯ ದೇವರ ಚಿತ್ತ ಏನಾಗಿದೆ? ಚಿತ್ತಾನುಸಾರವಾದದ್ದು. ಹೀಗಿರಲಾಗಿ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು, ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಆಮೆನ್. 3 ಸಂಗತಿ, ಒಂದು ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು. ಮೆಚ್ಚುಗೆಯಾದದ್ದು, ದೇವರಿಗೆ ಮೆಚ್ಚುಗೆಯಾದದ್ದು, ಎಸ್, ಮತ್ತು ದೋಷವಿಲ್ಲದ್ದು. ಆಮೆನ್. ಆಲ್ ಪರ್ಫೆಕ್ಟ್ ಆದ ಸಂಗತಿಗಳು ದೇವರು ಇವತ್ತು ನೀವು ವಾಕ್ಯವನ್ನು ಅನುಸರಿಸುವಾಗ, ಅಂದರೆ ಆತ್ಮದಲ್ಲಿ ನಡೆಯುವಾಗ, ವೆನ್ ಯು ಟ್ರೈನ್ ಯುವರ್ ಮೈಂಡ್, ಆಮೆನ್, ಇವತ್ತು ನಿಮ್ಮ ಮನಸ್ಸಿಗೆ
ಮನಸ್ಸು ನವೀಕರಿಸಲ್ಪಡಬೇಕಾಗಿದೆ. ಹೌದು. ಮನಸ್ಸು ನೋಡ್ರಿ, ನೀವು ಜಾಸ್ತಿ ಓದ್ಬೇಡ, ಒಂದು ಅರ್ಧ ಗಂಟೆ ನ್ಯೂಸ್ ನೋಡ್ರಿ, ಅದು ಹಳೆ ಕಾರಣ ಆಗತ್ತೆ. ಹೌದು. ನೀವು ವಾಕ್ಯ ಕೇಳಿದ್ದೀರ, ಅರ್ಧ ಗಂಟೆ ಕೇಳಿದ್ದೀರಲ್ವಾ, ನೀವು ಇಷ್ಟೆಲ್ಲ ಕೇಳಿಬಿಟ್ಟು ಅರ್ಧ ಗಂಟೆ ನ್ಯೂಸ್ ನೋಡಿ ಸಾಕು, ಎಲ್ಲ ಹೋಗಿರುತ್ತೆ, ಮನಸ್ಸು ಪೂರ್ತಿ ಆ ಕಡೆ ಹೋಗ್ಬಿಡುತ್ತೆ. ಆ ಕಡೆ ಹೋಗ್ಬಿಟ್ಟು ಪಿಕ್ಚರ್ ಚೇಂಜ್ ಆಗುತ್ತೆ. ಪಿಕ್ಚರ್ ದೇವರ ವಾಕ್ಯದ ಮೇಲೆ ಇರಬೇಕು. ನಾವು ದೇವರ ಮಕ್ಕಳು, ನೀತಿವಂತರು, ಪರಿಶುದ್ಧ ಜನಾಂಗ, ನಾವು ಜಯಶಾಲಿಯಿಂದ ಹೆಚ್ಚಿನವರು. ಲೋಕಕ್ಕೆ ಅದಾಯಿತು, ಒಂದು ಸತ್ತ ಆಕ್ಸಿಡೆಂಟ್ ಆಯಿತು, ಕೊರೋನಾ ಬಂತು, ಅದಲ್ಲ, ಅದು ತೋರಿಸ್ತಾ ಇದೆ ಅದು. ಆದರೆ ನಾವು ಯಾರಾಗಿದ್ದೇವೆ? ಎಲ್ಲವನ್ನು ಜಯಿಸಿದ್ದವರಾಗಿದ್ದೇವೆ. ಯಾಕಂದರೆ ನಮ್ಮ ದೇವರು ಎಲ್ಲವನ್ನು ಜಯಿಸಿ ನಮಗೆ ಜಯಶಾಲಿಂದ ಹೆಚ್ಚವನ್ನಾಗಿ ಇಟ್ಟಿದ್ದಾನೆ. ಅದು ಲೋಕದಲ್ಲಿ ಆಗುತ್ತೆ, ಅದು ನಮಗಲ್ಲ. ನಾವು ಮಾತ್ರ ಪರಾತ್ಪರನ ಹೊರೆ ಹೊಕ್ಕಿವರು, ಸರ್ವಶಕ್ತರ ಆಚೆ ನಾವು ಸುರಕ್ಷಿತವಾಗಿದ್ದೇವೆ, ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾನು ಇದನ್ನು ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಸೈತಾನ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಟ್ರೈನ್ ಮಾಡಲಿಕ್ಕೆ. ನೋಡಿ, ಮನಸ್ಸನ್ನು. ಒಂದು ಸೀರಿಯಲ್ ಬರ್ತದೆ, ಆ ಸೀರಿಯಲ್ಲಿ ಒಬ್ಬ ಗಂಡ ಇರ್ತಾನೆ, ಒಂದು 3-4 ಜನ ಅವನಿಗೆ ಏನಿರ್ತಾರೆ, ಹೆಂಡತಿಯರು ಅಲ್ವಾ, ಅವೆಲ್ಲ ನೋಡಿ, ಆ ಪಿಕ್ಚರ್ ಬರ್ತಾ ಇರುತ್ತೆ ಅಲ್ವಾ. ಮತ್ತು ಅತ್ತೆ ಸೊಸೆ ಜಗಳ, ಇವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನೋಡುವಂಥ ಫ್ಯಾಮಿಲಿ. ಇದನ್ನು ನೋಡಿ ಅವ್ರು ಅದನ್ನೇ ಕಲ್ಪನೆ ಮಾಡಿ ಮೆಡಿಟೇಟ್ ಮಾಡ್ತಾರೆ. ಓ, ನನ್ನ ಗಂಡ ಹಿಂಗೆ, ಓ ಲೇಟಾಗಿ ಬಂದ, ಓ ಈ ಧಾರಾವಾಹಿ ಬಂದ, ಅದೇ ಇರಬೇಕು. ಸೈತಾನು ಬರೀ ವಂಚಿಸುವಾತನಾಗಿದ್ದಾನೆ. ಗಾಡ್ ಯುವರ್ ಹಾರ್ಟ್. ಏಮನ್. ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು ಏನು ಮಾಡಿರಿ, ನೀವು ಪ್ರೊಟೆಕ್ಟ್ ಮಾಡಿರಿ. ಏಮನ್. ವಾಕ್ಯವನ್ನು ತೆಗೆದುಕೊಳ್ಳುವಾಗ ನೀವು ಪ್ರೊಟೆಕ್ಟ್ ಮಾಡ್ತೀರಾ. ಬೇಡವಾದ ನ್ಯೂಸನ್ನು, ಅದಕ್ಕೆ ಇದೇ ಹೇಳ್ತಿರೋದು. ನೀವು ಅಂದ್ಕೊಂಡ್ರೆ ಭೂ ಸಂಬಂಧವಾದದ್ದು ಪರಲೋಕ ಭಾವದು ಅಂದರೆ ನಾವು ಚರ್ಚಲ್ಲಿ ಕೂತ್ಕೊಂಡ್ರೆ ಪರಲೋಕ ಭಾವ, ಹಂಗಲ್ಲ. ನೀವೆಲ್ಲೇ ಕೂತೀರಿ, ಯಾವಾಗ ಈ ಒಂದು ಕಾನ್ಷಿಯಸ್ಲಿ ಇದ್ದೀರಾ, ನೀವು ಪರಲೋಕ ಭಾವರಾಗಿದ್ದೀರ. ಇಲ್ಲ ನಾನು ಅಲ್ಲಿ ಒಂದು ಮೈಂಡ್, ಇಲ್ಲೊಂದು ಮೈಂಡ್ ಇದೆ ಅಂದರೆ ನಾವೇನಾಗಿದ್ದೇವೆ, ಕಾರ್ನಲ್ ಮೈಂಡು. ಒಂದ್ಸತಿ ನಾವು ಆತ್ಮಿಕವಾಗಿ ಈ ರೀತಿಯಾಗಿ ಜೀವಿಸುವಂತಾದರೆ ಪ್ರಿಯರೇ, ನೀವು ಮೆಚ್ಚುಗೆಯಾದದನ್ನು, ಉತ್ತಮವಾದದನ್ನು, ದೋಷವಿಲ್ಲದನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಏಮನ್. ದೇವರು ಬಯಸುವಂಥದ್ದು ಈ ಮೂರು ಸಂಗತಿ ಯಾವುದು? ದೇವರ ಚಿತ್ತ ಅನುಸಾರವಾದದ್ದು ಯಾವುದು? ನಿಮ್ಮ ಕೆಲಸದಲ್ಲಿ ಉತ್ತಮವಾದದ್ದು, ದೋಷವಿಲ್ಲದು, ಮೆಚ್ಚುಗೆಯಾದ್ದು ಬರಬೇಕಾ? ನೀವು ರಿನೀವ್ ಯೋರ್ ಮೈಂಡ್. ಏಮನ್. ವಾಕ್ಯ, ಅದಕ್ಕೆ ಪಾಸ್ಟ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಜಲಸ್ನಾನ. ಯಾವ ಸ್ನಾನ? ಜಲಸ್ನಾನ ಅಂದರೆ ವಾಕ್ಯವೆಂಬ ಜಲಸ್ನಾನ. ಇದು ಬೆಳಗ್ಗೆ ಸ್ನಾನ ಅಲ್ಲ, ಇದು ವಾಕ್ಯ ಎಂಬ ಸ್ನಾನ ಅಲ್ವಾ. ವಾಕ್ಯ ತಕ್ಕೊಳ್ಳೋಣ ಫಸ್ಟ್. ಎಲ್ಲಿದೆ? ರೋಮನ್ಸ್ ಅಲ್ಲಿದೆಯಲ್ಲ, ಇಬ್ರಿಯ 12 ಅಲ್ಲ, ಅದು ಅಲ್ಲೂ ಇದೆ. ಎಫೆಸ್ಯ ಪತ್ರಿಕೆಯಲ್ಲಿ 4ನೇದಲ್ಲಿ, ಎಫೆಸಿಯನ್ಸ್ ಚಾಪ್ಟರ್ 4 ಅಲ್ಲಿದೆಯಾ? ಓಕೆ, ಅಲ್ಲೊಂದು ಕಡೆ ಇದೆ. ಮತ್ತು ಹೀಬ್ರಿಯ ಇಲ್ಲ 5ರಲ್ಲಿದೆ. ಓಕೆ, ಎಫೆಸ್ಯ 5ರಲ್ಲಿ ನಾವು 26ನೇ ವಚನ ನೋಡ್ಕೊಳ್ಳೋ. ಆತನು ಅದನ್ನು ಪ್ರತಿಷ್ಠಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು, ಅದನ್ನು ಕಳಂಕ, ಸೊಕ್ಕು ಮುಂತಾದೆಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ದೇವರ ವಾಕ್ಯ 10ರಲ್ಲಿದೆ ಅಲ್ವಾ. ದೇವರ ವಾಕ್ಯ ನಿಮ್ಮನ್ನು ಕಂಟಿನ್ಯೂಲಿ ವಾಶ್ ಮಾಡುವಂತಾಗಿದೆ. ಏಮನ್. ಈ ಲೋಕ ನಿಮ್ಮನ್ನು ಎಲ್ಲ ವಿಧದಲ್ಲಿ ನಿಮಗೇನು ಮಾಡ್ತದೆ, ನೆಗೆಟಿವ್ ಆದ ಸಂಗತಿಗಳನ್ನು, ಬೇಡವಾದ ಸಂಗತಿಗಳನ್ನ ಫೀಡ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಅದಕ್ಕೆ ಡೋಂಟ್ ಫೋಕಸ್ ಆನ್ ದ ವರ್ಲ್ಡ್. ಕೆಲವರು ಕೇಳ್ತಾರೆ, ನಾನೊಂದು 2 ತಾಸು ಮೂವಿ ನೋಡಿದೆ ಏನಾಗುತ್ತೆ ಅಂತ. ಏನಾಗೋದಿಲ್ಲ, ಮೈಂಡ್ ಏನಾಗುತ್ತೆ, ಫೀಡ್ ಹೊಂದತ್ತೆ, ಇಲ್ಲಿಂದ ಹೋಗಿ ಅಲ್ಲಿ ಹೋಗುತ್ತೆ ಅಷ್ಟೇ. ದೇವರ ವಾಕ್ಯದಿಂದ ಆತ್ಮ ಭರಿತರಾಗಿರೋ ಮೈಂಡ್ ಹೋಗಿ ಲೋಕ ಸೈತಾನ ಹೇಳಿದ್ದಕ್ಕೆ ಮೆಡಿಟೇಟ್ ಮಾಡಲಿಕ್ಕೆ ಡೈವರ್ಟ್ ಮಾಡುತ್ತಷ್ಟೇ. ನಿಮ್ಮ ಜೀವಿತದಲ್ಲಿ ಯಾಕೆ ಸಕ್ಸಸ್, ಯಾಕೆ ಬಿಡುಗಡೆ ಯಾಕಿಲ್ಲ ಅಂದರೆ, ವೆನ್ ಯು ಮೆಡಿಟೇಟ್ ಆನ್ ಇಸ್ ಥಿಂಗ್ಸ್, ಅವನ ಸಂಗತಿಗಳನ್ನ, ಆಲೋಚನೆ, ಸೈತಾನ ಸುಳ್ಳುಗಳು ನಂಬಲಿಕ್ಕೆ ಅವಕಾಶ ಆಗ್ತದೆ ಅಷ್ಟೇ. ಅದು ಮೆಡಿಟೇಟ್ ಮಾಡಬೇಕಾದಾಗ ಅದು ಹೊರಗೆ ಬರ್ತದೆ. ದೇವರ ವಾಕ್ಯ ಮೆಡಿಟೇಟ್ ಮಾಡುವಾಗ ದೇವರ ವಾಕ್ಯದ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಹೊರಗೆ ಬರುವಂಥದ್ದಾಗಿದೆ ಅಲ್ವಾ. ಸೊ ಇವತ್ತು ನನ್ನ ಪ್ರೀತಿ, ಡೋಂಟ್ ವರಿ. ಒಂದು ವೇಳೆ ಈ ರೀತಿಯಾದ ಜೀವಿತ ಜೀವಿಸ್ತಾ ಇದ್ದರೆ ದೇವರ ವಾಕ್ಯ ನಿಮ್ಮನ್ನು ಉತ್ತೇಜನ ಪಡಿಸ್ತಾ ಇದೆ, ಎಂಕರೇಜ್ ಮಾಡ್ತಾ ಇದೆ. ಮತ್ತು ದೇವರ ವಾಕ್ಯ ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ತೊಳೆಯುವಂಥದ್ದಾಗಿದೆ, ವಾಶ್ ಮಾಡ್ತಾ ಇದೆ, ತೊಳಿತಿದೆ. ಹೌದು ಅಲ್ವಾ. ವಾಕ್ಯ ಎಂಬ ಜಲಸ್ನಾನ ಅಲ್ವಾ. ಹೌದು. ಅದನ್ನು ಕಳಂಕ, ಸೊಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ
ಶುದ್ಧ ಮಾಡಿದನು. Amen, amen. ಈ What a ವಾಕ್ಯ wonderful- ಎಷ್ಟು ಅಮೂಲ್ಯವಾಗಿರೋದು ಪ್ರತಿಯೊಬ್ಬ Yes. ದೇವಚಂದ್ರಿಗೆ. Yes, ಹಗಲು ರಾತ್ರಿ ಇದನ್ನು ಧ್ಯಾನಿಸ್ತಾ ಇರಬೇಕು. yes, ಹಗಲು ರಾತ್ರಿ. ಅದಕ್ಕೆ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯದಲ್ಲಿ ಒಬ್ಬ ಮೋಶೆ ಬೋಧಿಸ್ತಾನೆ ಇಸ್ರಾಯೇಲ್ರಿಗೆ, ಈ ವಾಕ್ಯವು ನಿನ್ನ ಮಕ್ಕಳಿಗೆ ಕೂತಿರುವಾಗ, ನಡೆಯುವಾಗ, ಮಲಗುವಾಗ ಬೋಧಿಸ್ರಿ. ಅವಳ ತಲೆ ಹಣೆ ಪಟ್ಟಿ ಮೇಲೆ ಕಟ್ಟ್ರಿ, ಕೊರಳ ಪಟ್ಟಿ ಮೇಲೆ ಕೊಟ್ರಿ, ಬಾಗಿಲ ಮೇಲೆ ಬರ್ಕೊಳ್ರಿ. Yes. ಎಲ್ಲಿ ನೋಡಿದ್ರು ನೀವು ವಾಕ್ಯನೇ ಇರಲಿ ಎಂಬುದಾಗಿ. Yes. ವಾಕ್ಯದಲ್ಲಿ ಅವರು ನಡಿಬೇಕು, ಮಾತಾಡೋದು ಬದಲು ದೇವರು ವಾಕ್ಯನೇ ಮಾತಾಡಬೇಕು. amen, ಆಗ amen. ಆತ್ಮೀಯ ರೀತಿಯಲ್ಲಿ ಬೆಳಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ನೋಡ್ತೇವೆ. Amen. ಈ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಎಸ್, amen. ಮತ್ತೆ ಇನ್ನೊಂದು ವಾಕ್ಯನ ನೋಡಿ ಮುಗಿಸ್ಬಿಡ್ತೇವೆ. ಹಿಬ್ರಿಯ 10ನೇ ಅಧ್ಯಾಯ, amen. ಇಲ್ಲಿ ನೋಡ್ತೇವೆ 22ನೇ ವಚನ ಮತ್ತು 23ನೇ ವಚನ ವಾಕ್ಯ ಓದೋಣ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ. ನೋಡಿ, ಮನಸ್ಸು ಎಷ್ಟು ಇಂಪಾರ್ಟೆಂಟ್ ಅಂತ. ಇವತ್ತು ನಿಮ್ಮ ಆತ್ಮ ರಕ್ಷಣೆ ಆಗಿದೆ, ಬಿಡುಗಡೆಯಲ್ಲಿ ನಡೆದಿದೆ, ಬಿಡುಗಡೆಯಲ್ಲಿ ಇದ್ದೀರಾ, ನೀತಿವಂತರಾಗಿದ್ದೀರಾ. ಆಗಿದ್ರಿ. ಆದರೆ ನಿಮ್ಮ ಮನಸ್ಸು ಒಂದು ಹಾಕ್ತಾನೆ ತಂದು ಈ ಮನಸ್ಸು- ಇದರಲ್ಲಿ ಮಿಸ್ಟೇಕ್ ಮಾಡಿದೆ ಎಂಬುದಾಗಿ ಒಂದು ತಂದು ಇಡ್ತಾನೆ, ನಟ್ಟಿ ಸುಮಾರು ನಿಧಾನ ಇಟ್ಟು ಹೋಗುತ್ತಾನೆ ಅಷ್ಟೇ. ಏನು ಅದನ್ನು ಮೆಡಿಟೇಟ್ ಮಾಡ್ತಾ ಇರುವಾಗ ಮನಸ್ಸಾಕ್ಷಿ ಏನು ಮಾಡಿದೆ, ನಾನು ಪಾಪಿ ಅಂತ ಹೇಳಲಿಕ್ಕೆ ಶುರು ಮಾಡ್ತೆ. ತಾನು ಹೇಳ್ತಾರೆ ಅದು ನೀನು ಪಾಪಿ ಅಲ್ಲ. ಅಲ್ಲ, ಯೇಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಅವರು Yes. ನೀತಿವಂತರು. Amen. ದೇವರೇ ನಿಮ್ಮ ನೀತಿವಂತರೊಂದಿಗೆ ಕರೆದ ಮೇಲೆ ದೋಷಿಗಳೊಂದು ಕರೆಯೋರು ಯಾರು ಎಂಬ ದೇವರು ವಾಕ್ಯ ಬರೆಯಲ್ಪಟ್ಟಿದೆ. Yes. ಏನು Yes. ನೀತಿವಂತ ಆದ್ಮೇಲೆ ನೀತಿವಂತನೇ ಅವನು, Amen. ರಕ್ಷಣೆ ಆದವನು. Yes. ಆದ ನೀನು ಮನಸ್ಸಾಕ್ಷಿನಿಗೆ ಪಾಪಿ ಅಂತ ಹೇಳೋದು ಬೇಡ ಅಂತ ಇಲ್ಲಿ ಸ್ಪಷ್ಟವಾಗಿ ಇಬ್ರಿಯ ಗ್ರಂಥಕರ್ತವನು ಹೇಳ್ತಾನೆ. Yes. ಆದ ಕಾರಣ ನೀವು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳಕೊಂಡು Yes. ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. Amen. ತಿಳಿನೀರಿನ ಮತ್ತು ದೇವರ ವಾಕ್ಯನೇ, ವಾಕ್ಯ ಅಲ್ಲ, ಜಲಸ್ಥಾನ ಅಲ್ವಾ? ಜಲಸ್ಥಾನ. ಇಲ್ಲಿ ತಿಳಿನೀರು ಅಂದ್ರೆ ಇದು ವಾಕ್ಯನೇ, ಪ್ಯೂರ್ ವಾಟರ್. ವಾಕ್ಯ ಎಷ್ಟು ಅಮೂಲ್ಯವಾಗಿದೆ ಪ್ರಿಯ ದೇವಜನ ಅಲ್ವಾ? Amen. ಪ್ರತಿನಿತ್ಯ ಹಗಲು ರಾತ್ರಿ ವಾಕ್ಯ ಧ್ಯಾನ ಮಾಡಬೇಕಾಗಿದೆ. Amen. ನಾವು ಅದನ್ನ ನಮ್ಮನ್ನು ಶುದ್ಧಿ ಮಾಡ್ತಿದೆ, ಮನಸ್ಸಾಕ್ಷಿಯನ್ನು ಶುದ್ಧಿ ಮಾಡ್ತಿದೆ, ನಮ್ಮ ತೊಳೆದು ಶುದ್ಧಿ ಮಾಡ್ತಿದೆ, ನಮ್ಮನ್ನು ಬಲಪಡಿಸ್ತಿದೆ, ನಮ್ಮನ್ನು ಧೈರ್ಯಪಡಿಸ್ತಿದೆ ದೇವರ ವಾಕ್ಯ. Amen. Amen. ನೀವು ತುಂಬ ಅಮೂಲ್ಯವಾದ ಮಕ್ಕಳು ನೀವು ಆಗಿದ್ದೀರಾ. Yes. Amen. ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನೆ. Amen. ನಿಮ್ಮ ಜೀವಿತ ಎಂಥದೇ ಆಗಿರಲು ಇವತ್ತು ನೀವು ಕ್ರಿಸ್ತ ಯೇಸುವನ್ನು ಅಂಗೀಕರಿಸುವಾಗ ಅದು ನಿಮ್ಮ ಪಾಪಗಳು ಅದು ಪರಿಹಾರ ಆಗಿದೆ, ನಿಮಗೆ ಬಿಡುಗಡೆ ಆಗಿದೆ. Amen. ನೀವು ನೀತಿವಂತರಾಗಿದ್ದೀರಾ ಮತ್ತು ವಾಕ್ಯ ಎಂಬುವಂಥದ್ದು ನಿಮ್ಮ ಮನಸ್ಸನ್ನು ರಿನ್ಯೂ ಮಾಡುವಂಥದ್ದಾಗಿದೆ. ಎಸ್, ಬೆಳ್ಳಿ ಮೂಡಿ ಅರುಣೋದಯವಾಗೋ ಪರ್ಯಂತರ Yes. ನೀವು ಕತ್ತಲ್ಲಿ ಅಂದರೆ ಈ ಲೋಕದಲ್ಲಿ ಇದ್ಕೊಂಡು ನೀವು ಅದನ್ನೇ ಆಲೋಚಿಸುವಂಥದ್ದಲ್ವಾ, ಅದನ್ನೇ ದೃಷ್ಟಿಸುವುದು ಎಷ್ಟೋ ಒಳ್ಳೆಯದಾಗಿದೆ. ದೇವರ ವಾಕ್ಯವನ್ನು ಬೆಳಗ್ಗೆ ಅಂದರೆ ವಾಕ್ಯ, ಅದನ್ನು ವಾಕ್ಯವನ್ನೇ ಅದನ್ನು ದೃಷ್ಟಿಸಿ ನೀವು ಅದು ಹೃದಯದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಎಸ್, ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದು ಕೊಲಸ್ಸಿಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Amen. Amen. ನನ್ನ ಪ್ರೀತಿ ಜನರೇ, ಈ ರಾತ್ರಿ ಇದುವರೆಗೂ ಇನ್ನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಲ್ಲ ಅಂದರೆ ಇದು ಒಳ್ಳೆಯ ಅವಕಾಶ ಆಗಿದೆ. ಪಾಸ್ಟರ್ ಮುಂದೆ ಸಮಯದಲ್ಲಿ ನೀವು ಲೀಡ್ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಸ್ವಂತ ರಕ್ಷಕ ಅಂಗೀಕಾರ ಮಾಡದಿರೋರು ಯೇಸು ಸ್ವಾಮಿನ ಹೃದಯದಲ್ಲಿ ಕರೀರಿ, ಆಗ ಯೇಸು ಸ್ವಾಮಿನ ಹೃದಯದಲ್ಲಿ ಬರ್ತಾನೆ, ನೀವು ನೂತನ ಸೃಷ್ಟಿ ಆಗ್ತೀರಿ. ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, ನೀನು ಕಲ್ವಾರಿ ಕ್ರೂಜಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲುವ ಮೂಲಕ ನಮ್ಮೆಲ್ಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡಿದಿ. ನಮ್ಮ ಶಾಪಗಳನ್ನು ಹೊತ್ತುಕೊಂಡು, ರೋಗಗಳನ್ನ ಹೊತ್ತುಕೊಂಡು ನೀನು ಸತ್ತು ಉಣಲ್ಪಟ್ಟು 3 ದಿನ ಮೃತ್ಯುಂಜಯ ಎದ್ದು ಬಂದಿ ಎಂಬುದಾಗಿ ನಾನು ನಂಬ್ತೇನೆ. ಅಪ್ಪ, ನನ್ನೆಲ್ಲ ಪಾಪಗಳನ್ನು ತೊಳೆದು ನಾನು ಶುದ್ಧಿ ಮಾಡು. ನನ್ನ ನಿನ್ನ ಮಗನಾಗಿ ಸ್ವೀಕರಿಸು, ಮಗಳಾಗಿ ಸ್ವೀಕರಿಸು. ನಿನ್ನ ಪರಿಶುದ್ಧಾತ್ಮನನ್ನು ತುಂಬಿಸು. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಉತ್ತರ ಕೊಡಿದ್ದಕ್ಕಾಗಿ ಸ್ತೋತ್ರ. ಸಮಸ್ತ ಗರಮಾನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೆ ತಂದೆ, ಆಮೇನ್. ಯಾರ್ಯಾರಿಗೆ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ, ರಾಜವಂಶದ ಯಾಜಕರಾಗಿದ್ದೀರಿ. ದೇವರು ನಿಮಗೆ ಸರಿಯಾದ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಲಿ, ಸ್ವಸ್ಥ ಬೋಧನೆ ಸಭೆಗೆ ದೇವರು ಸೇರಿಸಲಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. Amen. ಮತ್ತೆ ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ.
ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:15 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.